ಅವರೆಲ್ಲ ಬರದಲ್ಲೇ ಬೆಂದವರು. ಈ ಬಾರಿ ಬಿದ್ದಂತ ಮಳೆ ಒಂದಿಷ್ಟು ಆಶಾವಾದವನ್ನ ಮೂಡಿಸಿತ್ತು. ಸಾವಿರಾರು ಎಕರೆಯಲ್ಲಿ ಈರುಳ್ಳಿಯನ್ನ ಬೆಳೆದಿದ್ರು. ಮೊನ್ನೆ ಬಂದಂತಹ ಮಳೆ ಈಗ ಎಲ್ಲವನ್ನೂ ಕೂಡ ಕೊಚ್ಚಿಕೊಂಡು ಹೋಗುವಂತೆ ಮಾಡಿದೆ. ಹೀಗೆ ನೆಲಸಮವಾಗಿರೋ ಈರುಳ್ಳಿ, ಜಮೀನಿನಲ್ಲಿ ಕೊಳೆಯುತ್ತಿರುವ ಬೆಳೆ, ಸಾವಿರಾರು ಎಕರೆ ಫಸಲೆಲ್ಲ ನೀರುಪಾಲು. ಗಣಿನಾಡಿನ ಅನ್ನದಾತರಿಗೆ ಗಾಯದ ಮೇಲೆ ಬರೆ. ಪ್ರತಿ ವರ್ಷ ಬರಗಾಲದಿಂದ ಬೆಳೆಗಳು ಕೈಕೊಟ್ಟು ರೈತರು ನಷ್ಟದ ಮೇಲೆ ನಷ್ಟ ಅನುಭವಿಸುತ್ತಿದ್ರು. ಈ ವರ್ಷ ಮುನಿಸಿಕೊಂಡ ಮಳೆರಾಯ 1 ತಿಂಗಳ ಕಾಲ ನಿರಂತರವಾಗಿ ಸುರಿದಿದ್ದಾನೆ. ಹೀಗಾಗಿ ಈ ವರ್ಷವಾದ್ರೂ ಹೆಚ್ಚು ಲಾಭ ಗಳಿಸಬಹುದು ಅನ್ನೋ ಕನಸು ನುಚ್ಚು ನೂರಾಗಿದೆ. ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿ ಹೋಗಿದೆ. ಹಗರಿಬೊಮ್ಮನಹಳ್ಳಿ ತಾಲೂಕಿನ ಪ್ರತಿ ಗ್ರಾಮದಲ್ಲೂ ಇದೇ ಪರಿಸ್ಥಿತಿ. ಫಲವತ್ತಾಗಿ ಬೆಳೆದ ಈರುಳ್ಳಿ ನಿರಂತರ ಮಳೆಗೆ ಈರುಳ್ಳಿ ಗಡ್ಡೆಗಳೆಲ್ಲ ಜಮೀನಿನಲ್ಲೇ ಕೊಳೆತು ಬಿಟ್ಟಿವೆ. ಪ್ರಮುಖವಾದ ಬೆಳೆ ಅಂದ್ರೆ ನಮ್ಮೂರಲ್ಲಿ ಈರುಳ್ಳಿನೇ ಮೇನ್ ಪ್ರಾಜೆಕ್ಟ್ ಆಗಿ ನಾವು ಇದನ್ನ ಮಾಡ್ಕೊಂತೀವಿ. ಆದರೆ ಪ್ರತಿ ಸಾರಿನೂ ನಾವು ಈರುಳ್ಳಿ ಹಾಕಿದಾಗ ಈ 4 ವರ್ಷದಿಂದಲೂ ಮಳೆ ಇಲ್ದಲೇ ಯಾವುದೇ ಥರ ಬೆಳೆ ಬರಲ್ದಲೇ ಭಾಳ ನಷ್ಟಕ್ಕೀಡಾಗಿದ್ವಿ. ಆದರೆ ಈ ಸಾರಿ ಒಂದು ಬೆಳೆಯನ್ನು ನೋಡ್ಕೊಂಡು ಭಾಳ ಸಂತೋಷಕ್ಕೆ ಅಸನ್ಮುಖರಾಗಿದ್ವಿ ನಾವು ರೈತರು. ಆದರೆ ಕೊನೆಯದಾಗಿ ಈ ನೆರೆಹಾವಳಿ 1.5 ತಿಂಗಳಿಂದ ಮಳೆ ಜಾಸ್ತಿಯಾಗಿ ಪೂರ್ತಿ 99% ಈರುಳ್ಳಿ ಬೆಳೆ ನಾಶ ಆಗೈತ್ರಿ. ಈರುಳ್ಳಿ ಸಂಪೂರ್ಣವಾಗಿ ನಷ್ಟವಾದ್ರೂ 1 ನಯಾ ಪೈಸೆ ಬೆಳೆ ವಿಮೆ ಬಂದಿಲ್ಲ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಕೂಡ ರೈತರಿಗೆ ಸಿಕ್ಕಿಲ್ಲ. ಸಾಲ ಸೂಲ ಮಾಡಿ ಮನೆಗಿರ್ತಕ್ಕಂಥ ಬಂಗಾರ ಬೆಳೆ ಎಲ್ಲ ಅಡ ಬಿಟ್ಟು, ಹೆಣ್ಮಕ್ಳು ಕೊಳ್ಳಾಗಿರ್ತಕ್ಕಂಥ ಸಾಮಾನೆಲ್ಲ ಅಡ ಇಟ್ಟು ನಾವು ಅದಕ್ಕೆ ತಂದು ಗೊಬ್ಬರ ಔಷಧಿ ಅದೇ ಇದು ಎಲ್ಲ ಹಾಕಿ ದೊಡ್ಡ ನಷ್ಟಕ್ಕೀಡಾಗಿವೆ. ಇದಕ್ಕೆ ನಮಗೆ ಸರ್ಕಾರ ಕೂಡ ಯಾವ ಸ್ಪಂದಿಸಲ್ಲ. ನಾವು ಫಸಲ್ ಭೀಮಾ ಯೋಜನೆಯಲ್ಲಿ ನಾವು ಅಷ್ಟು ಕೊಡ್ತೀವಿ, ಎಕರೆಗೆ ಇಷ್ಟು ಕೊಡ್ತೀವಿ ಅಂತಲೇ ಬರೀ ಘೋಷಣೆ ಹಾಕತ್ತೇವಿನ ಅದು ಯಾವ್ದು ನಮ್ಮ ಕೈ ಸೇರಿಲ್ಲ. ಪ್ರತಿ ವರ್ಷ ಈರುಳ್ಳಿ ಬೆಲೆ ಗಗನಕ್ಕೇರುತ್ತಿದೆ. ಈರುಳ್ಳಿ ಬೆಲೆ ದುಪ್ಪಟ್ಟು ಆದಾಗಲೆಲ್ಲ ಗ್ರಾಹಕರಿಗೆ ಹೊರೆ ಆಗುತ್ತೆ ಅನ್ನೋ ಸರ್ಕಾರಕ್ಕೆ ಮಾತ್ರ ಈರುಳ್ಳಿ ಬೆಳೆಗಾರರ ಗೋಳು ಕಾಣ್ತಿಲ್ಲ. ನ್ಯೂಸ್ 18 ಕನ್ನಡ, ಬಳ್ಳಾರಿ. ಇನ್ನೊಂದು 150 ವರ್ಷ ಕಳೆದ್ರೆ ಮೂಲ ಉಡುಪಿ ಜನ, ಕೊಡವರು, ಹವ್ಯಕರು ಇವರೆಲ್ಲ ಸಂಪೂರ್ಣವಾಗಿ ಇಲ್ಲವಾಗಿ ಹೋಗ್ಬೋದು. ಹೀಗಂತ ಹೇಳ್ತಿರೋದು ನಾವಲ್ಲ. ವಿಶ್ವ ಆರೋಗ್ಯ ಸಂಸ್ಥೆ ಜನಸಂಖ್ಯೆಯನ್ನ ಲೆಕ್ಕ ಮಾಡೋಕೆ ಬಳಸುವಂತ TFR ಎನ್ನುವ ಮಾನದಂಡ. ಇದೇನಿದು, ನಮ್ಮ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಎಲ್ಲರೂ ಬಾಯಿ ಬಡ್ಕೊಳ್ತಾ ಇರುವಾಗ ಈ ಜನಸಂಖ್ಯೆ ಅಳಿವಿನಂಚಿಗೆ ತಲುಪೋಕೆ ಹೇಗೆ ಸಾಧ್ಯ? ಈ ಬಗ್ಗೆ ಇಲ್ಲಿದೆ ಫುಲ್ ಡೀಟೇಲ್ಸ್ ನೋಡಿ. ಟೋಟಲ್ ಫರ್ಟಿಲಿಟಿ ರೇಟ್ ಅಂದ್ರೆ TFR ಅನ್ನೋದು ಆಯಾ ದೇಶ ಅಥವಾ ಪ್ರದೇಶದ ಜನಸಂಖ್ಯೆಯನ್ನ ಅಳೆಯುವ ಮಾನದಂಡ. ಒಬ್ಬ ಮಹಿಳೆ ಅಥವಾ ದಂಪತಿ ತಮ್ಮ ಜೀವಿತಾವಧಿಯಲ್ಲಿ ಎಷ್ಟು ಮಕ್ಕಳನ್ನ ಪಡೆಯಬೇಕು ಅನ್ನೋದರ ಅಳತೆ ಇದು. ವಿಶ್ವ ಆರೋಗ್ಯ ಸಂಸ್ಥೆ ನಮ್ಮ ದೇಶಕ್ಕೆ 2.1 TFR ಇರುವುದು ಆರೋಗ್ಯಕರ ಬೆಳವಣಿಗೆ ಎಂದಿದೆ. ಆದರೆ ಕರ್ನಾಟಕದ ವಿಚಾರದಲ್ಲಿ ಈ ಲೆಕ್ಕಾಚಾರ ಬುಡಮೇಲಾಗಿದೆ. ಯಾಕಂದ್ರೆ ಉಡುಪಿ, ಕೊಡಗು ಸೇರಿದಂತೆ ಕೆಲ ಜಿಲ್ಲೆಗಳ ಮೂಲ ನಿವಾಸಿಗಳ ಒಟ್ಟಾರೆ TFR ಕೇವಲ 1.2 ಇದೆ. ಹೀಗೆಂದು ಅದೇ ವರದಿಯ ವಿಶ್ಲೇಷಣೆ ತಿಳಿಸಿದೆ. ಈ ಲೆಕ್ಕಾಚಾರ ಮಾಡುವುದು ಒಂದಿಡೀ ತಲೆಮಾರಿನಲ್ಲಿ ಆಯಾ ಜನಾಂಗದಲ್ಲಿ ಇರುವ ಜನಸಂಖ್ಯೆ ಎಷ್ಟು ಮತ್ತು ಅವರ ಮುಂದಿನ ಪೀಳಿಗೆ ಅಂದ್ರೆ ಮಕ್ಕಳ ಸಂಖ್ಯೆ ಎಷ್ಟು ಅನ್ನುವ ಆಧಾರದ ಮೇಲೆ. ಇದರ ಪ್ರಕಾರ ತಂದೆ ತಾಯಿಗೆ 2 ಮಕ್ಕಳಿದ್ರೆ ಮುಂದಿನ 50 ವರ್ಷದ ನಂತರ ಮುಂದಿನ ಪೀಳಿಗೆಯ ಸಂಖ್ಯೆ ಕೂಡ ಅಷ್ಟೇ ಇರುತ್ತೆ. ಅದೇ ರೀತಿ ತಂದೆ ತಾಯಿಗೆ ಒಂದೇ ಮಗುವಿದ್ದಲ್ಲಿ ಮೂಲ ಜನಸಂಖ್ಯೆಯ ಪ್ರಮಾಣ ಅರ್ಧಕ್ಕೆ ಇಳಿಯುತ್ತೆ. ಇದು ಹೀಗೆ ಮುಂದುವರೆದರೆ ಮುಂದಿನ 150-200 ವರ್ಷಗಳಲ್ಲಿ ಆ ಜನರ ಮೂಲ ಸಂಖ್ಯೆ ಬಹಳ ಕಡಿಮೆಯಾಗಿ ಕ್ರಮೇಣ ನಶಿಸಿಯೇ ಹೋಗುವ ಆತಂಕ ಇರುತ್ತದೆ. ಒಂದು ಉದಾಹರಣೆ ಕೊಡಬೇಕು ಅಂದ್ರೆ ಕೆಲವೊಂದು ಜಿಲ್ಲೆಗಳು ಅಂದ್ರೆ ಉಡುಪಿ ಜಿಲ್ಲೆ ಆಗ್ಬೋದು, ಕೊಡಗು ಜಿಲ್ಲೆ ಆಗ್ಬೋದು, ಇದೆಲ್ಲ 1.2 ರೇಂಜಲ್ಲಿ ಬಂದಿದೆ. 1.2 ಗಿಂತ ಕೆಳಗಡೆ ಹೋಯ್ತು ಅಂದ್ರೆ ಇದು ಇರ್ರಿವರ್ಸಿಬಲ್ ಅಂತ ಹೇಳ್ತಾರೆ. ಏನಾಗುತ್ತೆ ಇರ್ರಿವರ್ಸಿಬಲ್ ಅಂದ್ರೆ ಇನ್ನೊಂದು 150-200 ವರ್ಷ ಆದ್ರೆ ಅಲ್ಲಿನ ಮೂಲ ನಿವಾಸಿಗಳು ಇಲ್ಲಿ ಇರಲ್ಲ. ಉಡುಪಿಯ ಜಿಲ್ಲೆಯ ಮೂಲ ನಿವಾಸಿಗಳು ಇರೋದೇ ಇಲ್ಲ. ಇಂಥ ಆತಂಕಕಾರಿ ಪರಿಸ್ಥಿತಿ ಸದ್ಯ ಕರ್ನಾಟಕದಲ್ಲಿ ಉಡುಪಿ ಮೂಲ ನಿವಾಸಿಗಳು, ಕೊಡವರು, ಹವ್ಯಕರು ಸೇರಿದಂತೆ ಮೂಲ ಕನ್ನಡಿಗರಿಗೆ ಇದೆ ಎನ್ನಲಾಗಿದೆ. ಇನ್ನು TFR ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಆಯಾ ಜನಾಂಗ ಅಥವಾ ಪ್ರದೇಶದ ಮೂಲ ನಿವಾಸಿಗಳ ಸಂಖ್ಯೆ ಹೆಚ್ಚಬೇಕು. ಹಾಗಾಗಿ ಒಂದು ಮನೆಗೆ ಒಂದೇ ಮಗು ಎನ್ನುವ ಲೆಕ್ಕಾಚಾರ ಬದಿಗಿಟ್ಟು ಹೆಚ್ಚಿನ ಮಕ್ಕಳನ್ನ ಪಡೆಯುವತ್ತ ಜನರ ಗಮನ ಸೆಳೆಯಬೇಕು ಅನ್ನುತ್ತದೆ ವಿಶ್ವಸಂಸ್ಥೆಯ TFR ನಿಯಮಾವಳಿ.
ಸೌಮ್ಯ ಕಳಸ, ಮೆಟ್ರೋ ಬ್ಯೂರೋ, ನ್ಯೂಸ್ 18 ಕನ್ನಡ. ರಾಜ್ಯ ಹೆದ್ದಾರಿಯಲ್ಲಿ ಬಲಿಗಾಗಿ